ನಗರದ ಹೊರವಲಯದ ಚನ್ನಪಟ್ಟಣದ ದೇವಮ್ಮ ಬಡಾವಣೆಯಲ್ಲಿರುವ ಶ್ರೀ ಕರಿಬೀರೇಶ್ವರ ದೇವಸ್ಥಾನದಲ್ಲಿ ಸುಮಾರು 10 ಗ್ರಾಂ ತೂಕದ ಚಿನ್ನದ ತಾಳಿ ಕಳ್ಳತನವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬುಧವಾರ ತಡರಾತ್ರಿ ದೇವಸ್ಥಾನದ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು ದೇವರ ಕುತ್ತಿಗೆಯಲ್ಲಿದ್ದ ತಾಳಿಯನ್ನ ಕಸಿದು ಅದಕ್ಕೆ ಹಸಿನೂಲಿನ ದಾರಕ್ಕೆ ಅರಶಿನದ ಕೊಂಬು ಕಟ್ಟಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇತ್ತೀಚೆಗೆ ಚನ್ನಪಟ್ಟಣ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಕಳೆದ 2 ದಿನಗಳ ಹಿಂದೆಯಷ್ಟೇ ಇದೇ ಬಡಾವಣೆಯಲ್ಲಿ ಮನೆಯ ಬಾಗಿಲು ಮುರಿದು ಕಳ್ಳರು ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ್ರು. ಆದ್ದರಿಂದ ಪೊಲೀಸರು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಭದ್ರತೆ ಒದಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚನ್ನಪಟ್ಟಣ ಗ್ರಾಮ ದೇವತೆ ಉಡುಸಲಮ್ಮ ದೇವಮ್ಮ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಕಳ್ಳತನ ಆಗಿದೆ. ಕಳ್ಳತನ ಅಂದರೆ ಬಂದು ಇದ್ರೆ ಈ ಡೋರೆಲ್ಲ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಒಳಗಡೆ ನುಗ್ಗಿ ದೇವಮ್ಮ ಇದ್ದಂಥ ಒಂದು ಕಾಸಿನ ಸರ ಇತ್ತು, ಅದು ತಾಳಿ ಟೈಪ್, ಆ ತಾಳಿನ ಬಿಚ್ಕೊಂಡು ವರ್ಷ ಕೊನೆಯದ್ದು ಒಂದು ದಾರ ತಗೊಂಡು ಅದು ಕಟ್ಟಿ ಅದನ್ನು ಬಿಚ್ಕೊಂಡು ಹೋಗಿದ್ದಾರೆ. ಅದು ಒಂದು 10-12 ಗ್ರಾಮ್ ಇತ್ತು. ಬೆಳಗ್ಗೆ ದೇವಸ್ಥಾನದ ಓಪನ್ ಮಾಡೋಕ್ಕೆ ಅಂತ ಬಂದು ಬರುತ್ತಿದ್ದಾರಲ್ಲ ಆಗ ಗೊತ್ತಾಯಿತು. ಇತ್ತೀಚೆಗೆ ಭಾರಿ ಚಂಬಳದ ಭಾರಿ ಕಳ್ಳತನ ಇದ್ದಾವೆ. ದೇವಮಠ ಸಿಕ್ಕಾಪಟ್ಟೆ ಕಳ್ಳತನ ಇದ್ದಾವೆ. ಪೊಲೀಸ್ ಮಾಹಿತಿಯಿಂದ ಪೊಲೀಸರು ಹೆಚ್ಚುವರಿ ಇದು ಮಾಡಬೇಕು ಅಂತ ಕೇಳ್ತಿದ್ದೀವಿ. ನೈಟ್ ಇಬ್ಬರು ರೌಂಡ್ಸ್ ಬರಬೇಕು. ಈಗ ಭಾರಿ ರಾತ್ರಿ ನಾವು ಬೆಳಗಿನ ಜಾವ 4-4:15 ಆಗಿರೋದು ಮನುಷ್ಯ ಆಗಿರೋ ಕಳ್ಳತನ ಇದು. ನಾವು ಬೆಳಗ್ಗೆ ಲೈಟ್ ಆಫ್ ಮಾಡಕ್ಕೆ ಬಂದಾಗ 2 ದೇವಸ್ಥಾನ ಬೀಗ ಹೊಡೆದಿದ್ರು. ದೇವಸ್ಥಾನದಿಂದ ಒಂದು ದೇವರಿಗೆ ತಾಳಿದ್ದು 8-10 ಗ್ರಾಮ್ ತಾಳಿ ಇತ್ತು, ಬಿಚ್ಕೊಂಡ್ಬಿಟ್ಟು ಅದಕ್ಕೆ ದಾರಕ್ಕೆ ಅಷ್ಟು ದಾರ ಕಟ್ಟೋಗಿದ್ದಾರೆ. ಇತ್ತೀಚೆಗೆ ಭಾರಿ ದೇವಮ್ಮ ದೇವಸ್ಥಾನದ ಭಾರಿ ಕಳ್ಳತನ ಇಟ್ಟಿದ್ದಾರೆ. ಅದೇ ಬೆಳಗ್ಗೆ ಪೊಲೀಸ್ ಬಂದು ಹೆಚ್ಚು ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ, ಎಲ್ಲ ಚೆಕ್ ಮಾಡ್ತೀವಿ, ನೋಡ್ಬಿಟ್ಟು ಇದು ಮಾಡ್ತೀವಿ. ನಾಳೆ ಹೊತ್ತಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಪೊಲೀಸವರು. ಇನ್ನೂ ಸ್ವಲ್ಪ ಹೆಚ್ಚುವರಿ ಹಂಗೆ ಚನ್ನಪಟ್ಟಣ ದೇವಮ್ಮನಿಗೆ ಚನ್ನಪಟ್ಟಣ ಉಳಿಕೆ ಭಾರಿ ಹೆಚ್ಚುವರಿ ಪೊಲೀಸ್ ಭದ್ರತೆ ಕೊಡಬೇಕಂತ ಕೇಳ್ಕೊತಿದ್ದೀವಿ. ನೈಟ್ ಹೊತ್ತು ಭಾರಿ ಇದಾಯ್ತು. ಈಗ ರಾತ್ರಿ ಇಲ್ಲ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಒಂದು ಮನೆಯೂ ಕಳ್ಳತನ ಆಗಿದೆ, ಬೀಗ ಹೊಡೆದು ಹೋಗಿದ್ದಾರೆ. ಹಂಗಾಗಿ ಸ್ವಲ್ಪ ಬೆಳಗ್ಗೆ ಬಂದು ಪೊಲೀಸ್ ಇಲ್ಲಿ ಬಂದು ನೋಡ್ಕೊ ಹೋಗಿದ್ದಾರೆ. ನಾವು ಬತ್ತೀನಿ ತನಿಖೆ ಮಾಡ್ತೀವಿ ಅಂತ ಬತ್ತಿಂದ ಹೋಗಿದ್ದಾರೆ, ಬಂದಿಲ್ಲ, ಕಾಯ್ತಾ ಇದ್ದೀವಿ. ಚನ್ನಪಟ್ಟಣ ಗ್ರಾಮದಲ್ಲಿ ಭಯಂಕರ ಕಳ್ಳತನ ಆಯ್ತೈತೆ. ಪೊಲೀಸು ಬಂದೋಬಸ್ತು ಎಂಥದ್ದು ಸೆಕ್ಯೂರಿಟಿ ಎಂಥದ್ದು ಇಲ್ಲ. ವಾರದಲ್ಲಿ 7 ದಿವಸಲು 7 ಮನೆಯಲ್ಲಿ ಕಳ್ಳತನ ಆಯ್ತೈತೆ. ಭಯಂಕರ ಕಳ್ಳತನ ಆಯ್ತೈತೆ. ಒಂಚೂರು ಪೊಲೀಸ್ನವ್ರ ಕಡೆಗೆ ಒಂಚೂರು ಚನ್ನಪಟ್ಟಣ ಗ್ರಾಮಕ್ಕೆ ಒಂಚೂರು ವ್ಯವಸ್ಥೆ ಒಡ್ಡಾಡಿಕೊಂಡು ನೈಟ್ ಬೀಟಲ್ಲಿ ಇದು ಮಾಡಬೇಕು. ಮನೆಯಲ್ಲಿ ಏನಂದ್ರೆ ಏನು ಬಿಡ್ತಾ ಇಲ್ಲ. ವಾರದಲ್ಲಿ 7 ದಿವಸಲು ಕಳ್ಳತನ ನಡೀತಲೇ ಐತೆ. ದಿವಸಕ್ಕೆ ಒಂದು ಕಳ್ಳತನ ಚನ್ನಪಟ್ಟಣದಲ್ಲಿ ನಡೀತಲೇ ಐತೆ.